ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ದಿರೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕ್ತಾ ನಮಗೂ ಮೋಟಿವೇಟ್ ಆಗುತ್ತೆ ನಿಮಗೆ ಹೊಸ ಹೊಸ ವೀಡಿಯೋಸ್ನ ಕೊಡಬೇಕು ಅಂತ. ಸೊ ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡೋ ಒಂದೊಂದು ವೀಡಿಯೋ ನಿಮ್ಗೆ ಹಾಕ್ತಾನೆ ಪಟ್ಟಂತ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಇವತ್ತೊಂದು ತುಂಬ ಗ್ರ್ಯಾಂಡಾಗಿರೋಂಥ ಬ್ರೈಡಲ್ ಡಿಸೈನ್ ನೋಡೋಣ. ಅದಕ್ಕೆ ಅಂತ ಅರಳೆ ದಾರನ ರೆಡಿ ಮಾಡಿಟ್ಟೈತೆ. ಸೊ ಸ್ಯಾರಿ ನೋಡ್ತಾ ಇದ್ದೀರಾ, ಸ್ಯಾರಿ ಬಂದುಬಿಟ್ಟು ಪ್ಯೂರ್ ಸಿಲ್ಕ್. ಹಾಗೆಯೇ ನಿಮಗೆ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ, ಅಂದರೆ ರೆಡ್ ವಿತ್ ಎಲ್ಲೋ ಆ ಥರ. ಸೊ ಅದಕ್ಕೆ ಆಲ್ರೆಡಿ ನಾನು ಶುರು ಅನ್ನೋದನ್ನ ಮಾಡಿದ್ದೀನಿ. ಯಾಕೆ ಅಂದರೆ ನಾವು ಬೇಸ್ಲೈನ್ ಏನು ಮಾಡ್ತಾಯಿದ್ದೀವಲ್ಲ ಅದು ಅಷ್ಟೊಂದು ಕಷ್ಟ ಅಂತ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಶುರು ಮಾಡಿದೆ ನಿಮಗೆ ತೋರ್ಸೋಕ್ಕೆ ಅಂತ. ಆ್ಯಸ್ ಯೂಶ್ವಲ್ ಆರಳನ್ನು ರೆಡಿ ಮಾಡಿರ್ತೀವಲ್ವಾ, ಸೊ ಅದನ್ನು ಸ್ಯಾರಿ ಬ್ಯಾಕ್ ಸೈಡಿಂದ ಒಂದು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಅಲ್ಲಿಂದ ಮೊದಲಿಗೆ 3 ಚೈನನ್ನು ಹಾಕೋಬೇಕು. ಲಾಕ್ ಅನ್ನೋದನ್ನ ಮಾಡ್ಕೋಬೇಕು. 3 ಚೈನ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ, ನೋಡಿ ಹೀಗೆ ನಾನು ಮಾಡ್ತಿದ್ದೀನಲ್ಲ ಆ ಥರ. ಅದಾದಮೇಲೆ ಅಲ್ಲಿಂದ ಹಾಗೆ 4 ಚೈನ್ ಹಾಕಬೇಕು. ಈಗ ಮಾಡ್ತಿದ್ದೀನಿ ನೋಡಿ, ಆ ಥರ 4 ಚೈನ್ ಹಾಕ್ಕೊಂಡು 3 ಚೈನಷ್ಟು ನಾವು ಲಾಕ್ ಅನ್ನೋದನ್ನ ಮಾಡಬೇಕು. ಅಂದರೆ 4 ಚೈನ್ ನಾವು ಎಷ್ಟು ಹಾಕಿರ್ತೀವೋ ಅದನ್ನು ನೋಡಿಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಒಳಗಡೆ 3 ಚೈನ್ ಗ್ಯಾಪಷ್ಟು ನಾವು ಲಾಕ್ ಅನ್ನೋದನ್ನ ಮಾಡಬೇಕು. ಸೊ 4 ಚೈನ್ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ಅಗೇನ್ 3 ಚೈನ್ ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಸ್ಯಾರಿ ಫುಲ್ಲು ಬೇಸ್ಲೈನ್ ಅನ್ನೋದು ಇದೇ ಥರ ಇರುತ್ತೆ. ಅಂದರೆ ಮೊದಲಿಗೆ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ 3 ಚೈನ್ ಎಲ್ಲಿ ಬರೀತೋ ನೋಡಿ ಅಲ್ಲಿ ಲಾಕ್ ಅನ್ನೋದನ್ನ ಮಾಡಿರ್ತೀವಿ. ಅದಾದಮೇಲೆ 4 ಚೈನ್ ಅನ್ನೋದನ್ನ ಹಾಕಿರ್ತೀವಿ. 4 ಚೈನ್ ಬಂದು 3 ಚೈನ್ ಗ್ಯಾಪಷ್ಟು ಲಾಕ್ ಅನ್ನೋದನ್ನ ಮಾಡ್ತೀವಿ. ಸೊ 4 3 4 3 4 3 ಇದೇ ಥರನೇ ನಮಗೆ ಬೇಸ್ಲೈನ್ ಅನ್ನೋದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಡೆಪ್ತಾಗಿ ತೋರ್ಸೋಕ್ಕೆ ಹೋಗಿಲ್ಲ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಬೇಸ್ಲೈನ್ ಅನ್ನೋದು ಮುಗೀತು. ಸೊ ಮಾಡಿಬಿಟ್ಟೆ. ಸೊ ಕಂಪ್ಲೀಟ್ ಅನ್ನೋದು ಮಾಡಿದ್ಮೇಲೆ ಅಗೇನ್ ಅದೇ ಯೆಲ್ಲೋ ಕಲರ್ ದಾರದಿಂದ ನಾನು ಮತ್ತೆ ಸೆಕೆಂಡ್ ಲೈನನ್ನು ಶುರು ಮಾಡ್ತಾ ಇದ್ದೀನಿ. ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಇಟ್ಟು ಲಾಕ್ ಅನ್ನೋದನ್ನ ಮಾಡ್ತಾ ಡಿಸೈನ್ ಅನ್ನೋದನ್ನ ಕಂಟಿನ್ಯೂ ಮಾಡೋಣ. ಸೊ ಲಾಕ್ ಅನ್ನೋದು ಆದಮೇಲೆ ಪ್ರೀವಿಯಸ್ ಚೈನಿಗೋಸ್ಕರ ನಾವು ಒಂದು ಲಾಕ್ ಅನ್ನೋದನ್ನ ಮಾಡೋದು ಬೆಟರು. ಯಾಕಂದರೆ ಡಿಸೈನ್ ಅನ್ನೋದು ಹಾಗೆ ಕಂಟಿನ್ಯೂ ಆಗ್ತಾ ಹೋದಂಗಿರುತ್ತೆ. ಅದಕ್ಕೋಸ್ಕರ ಇದು ಯಾವಾಗಲೂ ನಿಮಗೆ ಮೈಂಡಲ್ಲಿರಬೇಕು. ನಾವು ಸೆಕೆಂಡ್ ಲೈನ್ ಮಾಡಬೇಕಾದ್ರೆ ಪ್ರೀವಿಯಸ್ ಲೈನಿಗೆ ಒಂದು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಡಿಸೈನ್ ಅನ್ನೋದು ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ನೋಡೋದಕ್ಕೆ ಹಾಗೆ ಕಂಟಿನ್ಯೂ ಆದಂಗಿರುತ್ತೆ. ಅದಕ್ಕೋಸ್ಕರ ಅಷ್ಟೇ. ಸೊ ಈಗ ನೋಡಿ ನಾನು ಸೆಕೆಂಡ್ ಲೈನಲ್ಲಿ ಪ್ರೀವಿಯಸ್ ಲೈನ್ಗೂ ಒಂದು ಲಾಕ್ ಅನ್ನೋದನ್ನ ಮಾಡಿ ಸೆಕೆಂಡ್ ಲೈನ್ನ ಶುರು ಮಾಡ್ತಾ ಇದ್ದೀನಿ. ನಾವೇನು 3 ಚೈನ್ ಹಾಕಿದ್ವಲ್ಲ ಆ 3 ಚೈನಿಗೆ ನಾನು ಸಿಂಗಲ್ ಚೈನ್ ಅನ್ನೋದನ್ನ ಹಾಕ್ತಾ ಆ ಒಂದು 3 ಚೈನ್ ಗ್ಯಾಪ್ ಅನ್ನೋದನ್ನ ಫಿಲ್ ಮಾಡ್ತಾ ಇದ್ದೀನಿ. ಅಂದರೆ 2 ಚೈನ್ ಅಷ್ಟೇ ಮಾಡಿದ್ದೆ. ಸೊ ಎಷ್ಟು ಚೈನ್ ಬೇಕೋ ಅಷ್ಟು ಚೈನ್ ನೀವು ಹಾಕೋಬೋದು. ಸೊ ನಾನು ಇಲ್ಲಿಗೆ 2 ಚೈನ್ ಅನ್ನೋದನ್ನ ಮಾಡಿಕೊಂಡು ಕ್ರೋಶನ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ದಾರನನ್ನು ಸುತ್ತಕೊಂಡು 4 ಚೈನ್ ಹಾಕಿದ್ವಲ್ಲ, 3 ಚೈನ್ ಆದಮೇಲೆ 4 ಚೈನ್ ಬೇಸ್ಲೈನಲ್ಲಿ. ಸೊ 4 ಚೈನ್ ಗ್ಯಾಪಲ್ಲಿ ನಾನು ದಾರನನ್ನು ತಂದು 3 ಲೂಫ್ ಆಗಿರುತ್ತೆ. ಸೊ 3 ಲೂಫ್ನ 2 ಲೂಫ್ 1 2 ಲೂಫ್ 1 ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿದೆ ಕಾನ್ಸೆಪ್ಟ್ ಅಂತ ಅಂದ್ಕೊಳ್ತೀನಿ. ಯಾಕೆ ನಾವು ಬೇಸ್ಲೈನಲ್ಲಿ 3 ಚೈನ್ ಆದಮೇಲೆ 4 3 ಚೈನ್ ಆದಮೇಲೆ 4 ಚೈನ್ ಅಂತ ಮಾಡ್ಕೊಂಡು ಹೋಗಿದ್ದೀವಿ ಅಂತ. ಸೊ ಈಗ ನೋಡಿ ನನಗೆ ಈ 4 ಚೈನು ನಾವು ಆರ್ಚಿಗೆ ಅಂತ ಯೂಸ್ ಮಾಡ್ಕೊಳ್ತಾರೆ ಅದು. ಸೊ ಒಟ್ಟಾರೆ ನಮಗೆ ಈ 4 ಚೈನ್ ಅನ್ನೋದು ಕಂಪ್ಲೀಟ್ ಆಗೋದಕ್ಕೆ 12 ಡಬಲ್ ಕ್ರೋಶೆ ಅನ್ನೋದು ಹಿಡಿಸುತ್ತೆ. ಸೊ ಮುಗಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ 4 ಚೈನ್ ಗ್ಯಾಪ್ ಮಧ್ಯೆ ನಾವು 12 ಡಬಲ್ ಕ್ರೋಶನ್ನ ಮುಗಿಸಿದ್ದೀವಿ. ಸೊ ಈಗ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಅನ್ನೋದನ್ನ ಮಾಡೋಣ. ಅಂದರೆ 3 ಚೈನ್ ಹಾಕಿರ್ತೀವಲ್ಲ ಬೇಸ್ಲೈನಿಗೆ, ಸೊ ಆ 3 ಚೈನ್ ಗ್ಯಾಪಿಗೆ ನಾನು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ನಮಗೆ ಇಲ್ಲಿ ಎಲ್ಲೂ ಗ್ಯಾಪ್ ಅನ್ನೋದು ಬರಲ್ಲ, ಹಾಗೆಯೇ ಆರ್ಚ್ ಅನ್ನೋದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ನೋಡಿ ನಾನು ನೆಕ್ಸ್ಟ್ ಆರ್ಚನ್ನು ಹಾಗೆಯೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆದರೆ ನಾವು 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಅನ್ನೋದು ಮಾಡ್ಕೊಂಡು ಅಗೇನ್ ಒಂದು ಸಿಂಗಲ್ ಕ್ರೋಶೆ ಅನ್ನೋದನ್ನ ಹಾಕಿ
ಅಲ್ಲಿಂದ ಸೂಜಿ ಮೇಲೆ ದಾರಾನ ಸುತ್ತಕೊಂಡು 4 ಚೈನ್ ಮಧ್ಯೆಯಿಂದ ಮತ್ತೆ ದಾರಾನನ್ನು ತಗೊಬಂದು 3 ಲೂಫ್ ಆಗಿರುತ್ತೆ, 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಹಾಗೆ ನಾನು ಡಬಲ್ ಕ್ರೋಶೆನನ್ನು ಶುರು ಮಾಡ್ತಾಯಿದ್ದೀನಿ. ಸೊ ನಮಗೆ ಸೆಕೆಂಡ್ ಲೈನ್ ಅನ್ನೋದು ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಗಾಯ್ಸ್. ಅಂದರೆ ನಮಗೆ ಇಲ್ಲೆಲ್ಲೂ ಗ್ಯಾಪ್ ಅನ್ನೋದು ಇರೋದಿಲ್ಲ. ನಾವು ಬೇರೆ ಆರ್ಚ್ ಏನಾದರೂ ಮಾಡಬೇಕಾದ್ರೆ ಎಕ್ಸ್ಟ್ರಾ ನಾವು ಚೈನ್ಗಳನ್ನು ಹಾಕಿ ದಾರ ಅನ್ನೋದನ್ನ ಬಿಟ್ಟಿರ್ತೀವಿ, ಅಂದರೆ ಗ್ಯಾಪ್ ಅನ್ನೋದನ್ನ ಬಿಟ್ಟಿರ್ತೀವಿ. ಈಗ ಇಲ್ಲಿ ಬಂದು ನಾವು ಗ್ಯಾಪ್ ಅನ್ನೋದನ್ನ ಬಿಡ್ತಾ ಇಲ್ಲ. ಅಂದರೆ 4 ಚೈನ್ ಮಧ್ಯೆ ನಾವು ಆ 12 ಡಬಲ್ ಕ್ರೋಶೆನನ್ನು ಮುಗಿಸಿದಾದ್ಮೇಲೆ ನಾವು ಲಾಕ್ ಮಾಡಬೇಕಾದ್ರೆ 3 ಚೈನ್ ಮಧ್ಯೆಯಿಂದ ಲಾಕ್ ಅನ್ನೋದನ್ನ ಮಾಡಿರ್ತೀವಿ. ಸೊ ಲಾಕ್ ಆದ ನಂತರ ಅಲ್ಲಿ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆನನ್ನು ಹಾಕ್ತಾ ನೆಕ್ಸ್ಟು ಆರ್ಚ್ ಅನ್ನೋದನ್ನ ನಾವು ಶುರು ಮಾಡ್ತಾ ಹೋಗ್ತೀವಿ. ಇದು ಬಂದ್ಬಿಟ್ಟು ಇದರಲ್ಲಿ ಮೇನ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಹೀಗೇ ನಾವು ಸ್ಯಾರಿ ಫುಲ್ಲು ಫಸ್ಟ್ ಲೈನನ್ನು ಮುಗಿಸ್ಬೇಕಾಗುತ್ತೆ. ಸೊ ನೋಡಿ 12 ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಿದೆ. ಈಗ ನಾನು 3 ಚೈನ್ ಮಧ್ಯೆ ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಲಾಕ್ ಅನ್ನೋದು ಮಾಡಿದ್ರೆ ನಮಗೆ ಈ ಥರ ಆರ್ಚ್ ಅನ್ನೋದು ಫಾರ್ಮ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಆರ್ಚ್ ಹತ್ರದಲ್ಲೇ ನಮಗೆ ಒಂದು ಸಿಂಗಲ್ ಚೈನ್ ಗ್ಯಾಪಲ್ಲಿ ಅಷ್ಟೇ ಕರ್ವ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗ್ತಿದೆ. ಸೊ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ಹಾಗೆ ನಾನು ಸಿಂಗಲ್ ಚೈನ್ ಹಾಕಿ ನೆಕ್ಸ್ಟ್ ಲೈನನ್ನು ಶುರು ಮಾಡ್ತೀನಿ. ನೋಡ್ತಿದ್ದೀರಾ, ಸೆಕೆಂಡ್ ಲೈನನ್ನು ಕಂಪ್ಲೀಟ್ ಮಾಡಿದ್ದೀವಿ. ಹೇಳ್ದಂಗೆ ತುಂಬ ಈಸಿ ಅದು. ಸೊ ಅದಕ್ಕೋಸ್ಕರ ನಿಮಗೆ ನಾನು ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈಗ ನಾವು 3ನೇ ಲೈನನ್ನು ಶುರು ಮಾಡ್ತಾಯಿದ್ದೀವಿ. ಅದಕ್ಕೆ ಅಂತ ಸೇಮ್ ಕರಿಂದನೇ ನಾನು ಡಿಸೈನನ್ನು ಶುರು ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಯೂಶುವಲ್ 6 ದಾರನ ತಗೊಂಡು ನಾವು ಏನು ಡಿಸೈನ್ ಶುರು ಮಾಡಿದ್ವಲ್ಲ ಆರ್ಚಿಂದ ನಾನು ಲಾಕ್ ಅನ್ನೋದನ್ನ ಮಾಡ್ತಾ 3 ಲೈನ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾವೇನು ಆರ್ಚ್ ಹಾಕಿದ್ವಲ್ಲ, ಆರ್ಚಿಗೆ ನಾವು ಸಿಂಗಲ್ ಲಾಕ್ ಅನ್ನೋದನ್ನ ಮಾಡ್ತಾ ಅಲ್ಲಿಂದ ಸಿಂಗಲ್ ಲಾಕ್ ಅನ್ನೋದನ್ನ ಮಾಡ್ಕೊಂಡು ಹೋಗಬೇಕು ಎವ್ರಿ ಡಬಲ್ ಕ್ರೋಶೆಯಲ್ಲಿ. ಇದು ಯಾಕೆ ಅಂತ ಹೇಳ್ತೀನಿ ನಾನು ಮುಂದಕ್ಕೆ. ಅದು ಇಲ್ದಿರೋ ಯಾಕೆ ಎಲ್ಲನೂ ಅಗೇನ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಮುಂದೆ ಬರ್ತಾ ಹೇಳ್ತೀನಿ ನಾನು. ಈಗ ನೋಡಿ ನಾನು ಸಿಂಗಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಿ ಎವ್ರಿ ಡಬಲ್ ಕ್ರೋಶೆ ಮಧ್ಯದಲ್ಲಿ. ಎಲ್ಲಿವರೆಗೂ ಅಂದರೆ ನಾನು ಎಲ್ಲಿಂದ ಶುರು ಮಾಡಿದ್ನೋ ಅಲ್ಲಿಂದ ನನಗೊಂದು 4ರಿಂದ 5 ಡಬಲ್ ಕ್ರೋಶೆವರೆಗೂ ನಾನು ಸಿಂಗಲ್ ಚೈನನ್ನು ಮಾಡ್ತೀನಿ. ಬಾಕಿ 3 ಚೈನ್ ಅಷ್ಟು ಬಿಟ್ಟು ನಾನು ನೋಡಿ ಈ ಥರ 3 ಚೈನ್ ಮಧ್ಯದಲ್ಲಿ ಬಿಟ್ಟು ಈಗ ನಾನು ಹೇಳಿದಾಗೆ 3 ಬಿಟ್ಟಿದ್ದೀನಿ. ಸೊ ಈಗ ನಾನು ಅಲ್ಲಿಂದ 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 4 ನೋಡಿ ಈ ಥರ 4 ಚೈನ್ ಹಾಕ್ಕೊಂಡು ಈ ಕಡೆ ಯಾವ ಥರ ನಾನು 3 ಚೈನ್ ಗ್ಯಾಪ್ ಬಿಟ್ಟಿದ್ನೋ ಆ ಕಡೆನೂ ಅಷ್ಟೇ ಸ್ಟಾರ್ಟಿಂಗಿಂದ 3 ಚೈನನ್ನು ಬಿಟ್ಬಿಟ್ಟು 4ನೇ ಚೈನಿಂದ ನಾನು ಲಾಕ್ ಅನ್ನೋದನ್ನ ಮಾಡಿ ಅಗೇನ್ ಸಿಂಗಲ್ ಚೈನ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಲಾಕ್ ಅನ್ನೋದನ್ನ ಮಾಡಿದೆ. ಈಗ ನಾವು ಆರ್ಚ್ ಮಾಡಿದ್ವಲ್ಲ, ಆರ್ಚ್ ಮಧ್ಯಕ್ಕೆ ಎವ್ರಿ ಡಬಲ್ ಕ್ರೋಶಿಗೂ ನಾನು ಅಗೇನ್ ಸಿಂಗಲ್ ಚೈನ್ ಅನ್ನೋದನ್ನ ಮಾಡ್ತಾಯಿದ್ದೀನಿ ಈ ಥರ. ಅಪ್ ಟು ನಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನಾವು ಹಾಕೋಬೇಕಾಗುತ್ತೆ. ಸೊ ನಾನು ಮೊದಲಿಗೆ ಹೇಳಿದಾಗೆ ನಾನು 3 ಚೈನ್ ಗ್ಯಾಪ್ ಅಷ್ಟು ಸಾಕು. ಸೊ ಅಲ್ಲಿವರೆಗೂ ನಿಲ್ಲಿಸಿ, ಅಂದರೆ ಮಧ್ಯದಿಂದ ನಾನು 3 ಚೈನ್ ಗ್ಯಾಪ್ ಅಷ್ಟು ಮಾತ್ರ ಬಿಟ್ಟು ಅಲ್ಲಿವರೆಗೂ ಲಾಕ್ ಅನ್ನೋದನ್ನ ಮಾಡ್ಕೊಂಡು ಕೆಳಗಡೆಯಿಂದ 3 ಚೈನ್ ಗ್ಯಾಪ್ ಅನ್ನೋದನ್ನ ಬಿಟ್ಟು ಅಲ್ಲಿಂದನೇ 4 ಚೈನನ್ನು ಹಾಕ್ತಾ ನೆಕ್ಸ್ಟ್ ಆರ್ಚಿಗೆ 3ನೇ ಚೈನು ಬಿಟ್ಟು 4ನೇ ಚೈನಿಗೆ ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಮಾಡೋದನ್ನ ನೀಟಾಗಿ ನೋಡ್ಕೊಳ್ಳಿ, ಖಂಡಿತ ನಿಮಗೆ ಅರ್ಥ ಅನ್ನೋದು ಆಗುತ್ತೆ. ಸೊ ನೋಡಿ 3 ಚೈನ್ ಗ್ಯಾಪ್ವರೆಗೂ ಸ್ಟಾಪ್ ಮಾಡಿ ಅಲ್ಲಿಂದ ನಾನು 4 ಚೈನನ್ನು ಹಾಕ್ತಾ ನೆಕ್ಸ್ಟ್ ಆರ್ಚಿಗೆ 3 ಚೈನ್ ಗ್ಯಾಪ್ ಅನ್ನೋದನ್ನ ಬಿಟ್ಬಿಟ್ಟು ನೋಡಿ 1 2 3 ಚೈನ್ ಗ್ಯಾಪ್ ಅನ್ನೋದನ್ನ ಬಿಟ್ಟು 4ನೇ ಚೈನಿಗೆ ನಾನು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಈ ಲೈನ್ ಅನ್ನೋದು ಇದರಲ್ಲಿ ತುಂಬ ಇಂಪಾರ್ಟೆಂಟು. ಸೊ ಇದೇ ಥರನೇ ನಾವು ಥರ್ಡ್ ಲೈನನ್ನು ಮುಂದುವರಿಸ್ತಾ ಹೋಗಬೇಕಾಗುತ್ತೆ.
ಸೊ 3ನೇ ಲೈನ್ ಮುಗೀತು, 4ನೇ ಲೈನನ್ನು ಶುರು ಮಾಡಿದ್ದೆ. ಸೊ 4ನೇ ಲೈನ್ ಬಂದುಬಿಟ್ಟು ಆಪೋಸಿಟ್ ಕಲರ್ ಆದಂಥ ರೆಡ್ ಕಲರಿಂದ ಶುರು ಮಾಡ್ತಾ ಇದ್ದೀನಿ. ಅಂದರೆ ಪಲ್ಲು ನಮಗೆ ರೆಡ್ ಇದೆಯಲ್ಲ, ಸೊ ಅದಕ್ಕೆ ಆಪೋಸಿಟ್ ಕಲರ್ ಏನಿದೆಯೋ ಬಾಡಿ ಕಲರು ಎಲ್ಲೋ ಇಂದ ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲೋ ಲೈನು ಒಂದು ಆರ್ಚ್ ಕೊಟ್ಟ ಮೇಲೆ ಸೆಕೆಂಡ್ ಲೈನನ್ನು ರೆಡ್ ಕಲರಿಂದ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಅರ್ಥ ಆಗಿರುತ್ತೆ ಯಾಕೆ ನಾನು ಥರ್ಡ್ ಲೈನಿಗೆ ಹಾಗೆ ನಾನು ಮೂರು ಚೈನನ್ನು ಹಾಕ್ತಾ ಹೋದೆ ಅಂತ ಹೇಳ್ಬಿಟ್ಟು. ನಮಗೆ ಬೇಸ್ ಇಲ್ಲ ಅಂದರೆ ಕುಚ್ಚು ಮಾಡೋದು ಅಂದರೆ ಆರ್ಚ್ ಅನ್ನೋದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರನೇ ನಾನು ಸೆಕೆಂಡ್ ಲೈನಿಗೆ 3ನೇ ಲೈನಿಗೆ ಅಗೇನ್ ನಾನು ಬೇಸ್ ಲೈನನ್ನು ಕೊಟ್ಟಿದ್ದು. ಅದು ಕೂಡ ಯಾಕೆ ಅಂದರೆ ಯೆಲ್ಲೋ ಕಲರಲ್ಲಿ ಕೊಟ್ಟಿದ್ದು ಯಾಕೆ ಅಂದರೆ ನಮಗೆ ಬಂದುಬಿಟ್ಟು ಕಲರ್ ಬದಲಾವಣೆ ಅನ್ನೋದು ಅಲ್ಲಿಗೆ ಕಾಣೋದಿಲ್ಲ, ನೀಟ್ ಫಿನಿಶಿಂಗ್ ಅನ್ನೋದು ಕೊಡುತ್ತೆ. ಅದಕ್ಕೋಸ್ಕರ ನಾನೇನಾದರೂ ರೆಡ್ ಕಲರಲ್ಲಿ ಮಾಡಿದ್ದೀನಿ ಅಂದರೆ ನಾವು ಎವ್ರಿ ಡಬಲ್ ಕ್ರೋಶೆ ಮಧ್ಯೆಯಿಂದ ಸಿಂಗಲ್ ಕ್ರೋಶೆ ಮಾಡ್ತಾಯಿರ್ತೀವಲ್ವ, ಸೊ ಅದರ ಮಧ್ಯದಲ್ಲಿ ನಮಗೆ ರೆಡ್ ಕಲರ್ ಅನ್ನೋದು ಮಧ್ಯಕ್ಕೆ ಆ್ಯಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ಸೊ ಇದನ್ನು ಅಷ್ಟೇ 4ನೇ ಸ್ಟೆಪ್ ಕೂಡ ನಾವು 2ನೇ ಸ್ಟೆಪ್ಪಿಗೆ ಹೇಗೆ ಆರ್ಚ್ ಅನ್ನೋದನ್ನ ಮಾಡಿದ್ವಲ್ಲ ಆ ಥರ ಎವ್ರಿ 4 ಕಂಬ ಮಧ್ಯದಲ್ಲಿ 4 ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ಕೊಂಡು ಹೋಗ್ತಿರಬೇಕು. ಈಗ ನೋಡಿ ಆಲ್ರೆಡಿ ನಾನು ಒಂದು ಕಂಬನ ಮಾಡ್ತಾಯಿದ್ದೀನಿ. ಒಂದು 4 ಚೈನ್ ಗ್ಯಾಪಿಗೆ 4 ಚೈನ್ ಹಾಕಿದ್ರೆ ಬೆಟರು. ಅದಕ್ಕಿಂತ ಕಡಿಮೆ ಹಾಕಿದ್ದೀರಂದರೆ ಆರ್ಚ್ ಅನ್ನೋದು ಕರೆಕ್ಟಾಗಿ ಫಾರ್ಮ್ ಆಗೋದಿಲ್ಲ. ಅದಕ್ಕೋಸ್ಕರ 4 ಚೈನನ್ನು ಇಲ್ಲಿಗೆ ಕಂಟಿನ್ಯೂ ಮಾಡಿದೆ. ಇನ್ನೂ ಒಂದು ಸ್ವಲ್ಪ ಬೇಕಾದರೆ ಒಂದು ಚೈನ್ ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು, ಕಡಿಮೆ ಮಾತ್ರ ಹಾಕಬೇಡಿ. ಒಂದು ಚೈನ್ ಎಕ್ಸ್ಟ್ರಾ ಅನ್ನೋದು ಮಾಡಿದ್ದೀರಂದರೆ ಇನ್ನೂ ಬ್ರಾಡಾಗೇ ಬರುತ್ತೆ. ಸೊ ಹೀಗೆ ನೋಡಿ 12 ಡಬಲ್ ಕ್ರೋಶೆ ಅನ್ನೋದನ್ನ ಕೂಡ ಇಲ್ಲಿಗೆ ಮಾಡ್ತಾಯಿದ್ದೀನಿ. ಸೊ ಮುಗಿದ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾವು ಸಿಂಗಲ್ ಚೈನ್ ಹಾಕಿದ್ವಲ್ಲ, ಸಿಂಗಲ್ ಚೈನ್ ಮಧ್ಯೆಯಿಂದ ನಾವು ಲಾಕ್ ಅನ್ನೋದನ್ನ ಈ ಥರ ಮಾಡ್ಕೊಳ್ಳೋಣ. ಸೊ ಲಾಕ್ ಅನ್ನೋದನ್ನ ಮಾಡಿದ್ರೆ ನಮಗೆ ಈ ಥರ ಒಂದು ನೀಟ್ ಫಿನಿಶಿಂಗಲ್ಲಿ ಆರ್ಚ್ ಅನ್ನೋದು ಬರುತ್ತೆ. ಸೊ ಅಲ್ಲಿಗೆ ನೆಕ್ಸ್ಟ್ ಸಿಂಗಲ್ ಚೈನ್ ಮಧ್ಯದಲ್ಲಿ ಅಗೇನ್ ಒಂದು ಸಿಂಗಲ್ ಚೈನ್ ಅನ್ನೋದನ್ನ ಹಾಕ್ತಾ ಅಲ್ಲಿಂದನೇ ಸೂಜಿ ಮೇಲೆ ಒಂದು ಚೈನ್ ಅದನ್ನು ಒಂದು ಸರಿ ದಾರನ ಸುತ್ತಕೊಂಡು ನಾನು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ. 4 ಚೈನ್ ಗ್ಯಾಪಿಂದ ದಾರನ ತಂದು 3 ಲೂಫ್ ಆಗಿರುತ್ತಲ್ವ, 2 ಲೂಫ್ 2 ಲೂಫ್ ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಈ ಥರನೇ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಬೇಕಾಗುತ್ತೆ. ಸೊ 4ನೇ ಸ್ಟೆಪ್ ಕೂಡ ತುಂಬ ಈಸಿನೇ. ಸೊ ಅದಕ್ಕೆ ನಾನು ನಿಮಗೆ ಡೆಪ್ತಾಗಿ ತೋರ್ಸೋಕ್ಕೆ ಹೋಗಿಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ, ಆಗಲೇ ನಿಮಗೆ ನೀಟಾಗಿ ಅರ್ಥ ಅನ್ನೋದು ಆಗುತ್ತೆ. ಸೊ ಹೀಗೆ 12 ಡಬಲ್ ಕ್ರೋಶೆ ಅನ್ನೋದನ್ನ ಮುಗಿಸ್ಬಿಟ್ಟು ನಾನು ನೋಡ್ತೀನಿ. ಸೊ 4th ಲೈನ್ ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಈಗ 5th ಲೈನನ್ನು ಶುರು ಮಾಡ್ತಾ ಇದ್ದೀವಿ. ಅದಕ್ಕೆ ಅಂತ ರೆಡ್ ಕಲರ್ ಅನ್ನೋದನ್ನೇ ನಾನು ತಗೊಂಡಿದ್ದೀನಿ. ಸೊ ಮೊದಲೇ ಹೇಳಿದ್ನಲ್ವ, ನೆಕ್ಸ್ಟು ಅಗೇನ್ ಕೆಳಗಡೆ ಇದೇ ಥರ ಒಂದು ಲೈನ್ ಅನ್ನೋದು ಬರುತ್ತೆ. ಸೊ ಅದಕ್ಕೋಸ್ಕರ ಬೇಸ್ ಲೈನ್ ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ಪ್ರೀವಿಯಸ್ ಕಲರ್ ಏನು ಯೂಸ್ ಮಾಡಿದ್ದೀವೋ ಅದೇ ಕಲರಿಂದನೇ ಬೇಸ್ ಲೈನ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಆರೆಲ್ಲ ದಾರದಿಂದ ನಾವು ಬ್ಯಾಕ್ ಸೈಡ್ ಇಟ್ಟು ನಾವು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಇದನ್ನು ನಾನು ಸ್ಯಾರಿಗೆ ಅಟ್ಯಾಚ್ ಮಾಡ್ತಾ ಇಲ್ಲ. ನಾವೇನು ಡಿಸೈನ್ ಶುರು ಮಾಡಿದ್ವಲ್ಲ, ಡಿಸೈನಿಂದ ಲಾಕ್ ಅನ್ನೋದನ್ನ ಶುರು ಮಾಡ್ತಾ ಇದ್ದೀನಿ. ಇದು ಬಿಚ್ಚು ಹೋಗುವಂಥ ಚಾನ್ಸಸ್ ತುಂಬ ಇರುತ್ತೆ, ನೋಡಿಕೊಂಡು ಒಂದು ಸ್ವಲ್ಪ ಲಾಕ್ ಅನ್ನೋದನ್ನ ಮಾಡಿ. ಸೊ ಈಗ ಸಿಂಗಲ್ ಚೈನ್ ಅದನ್ನ ಹಾಕ್ತಾ ಡಿಸೈನ್ ಅದನ್ನ ಶುರು ಮಾಡ್ತಾ ಇದ್ದೀನಿ.
ಲಾಸ್ಟ್ ಸ್ಟೆಪ್ ಮಾಡಬೇಕಾದ್ರೆ ಹೇಳಿದ್ನಲ್ವ, ಕೆಳಗಡೆಯಿಂದ 3 ಲೈನನ್ನು ಬಿಟ್ಟು ಅಲ್ಲಿಂದ 4 ಚೈನನ್ನು ಹಾಕ್ತಾ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟಿಂಗಿಂದ 3 ಲೈನನ್ನು ಬಿಟ್ಟು 4ನೇ ಆರ್ಚಿಗೆ 4ನೇ ಕಂಬಕ್ಕೆ ನಾನು ಲಾಕ್ ಅನ್ನೋದನ್ನ ಮಾಡ್ತೀನಿ ಅಂತ. ಸೊ ಅದೇ ಥರನೇ ನಾವು ಇಲ್ಲಿಗೂ ಮಾಡ್ಕೊಳ್ಳೋಣ. ಸೊ ಈ ಥರ ನಾವು 2 ಸರಿ ಮಾಡಬೇಕಾಗುತ್ತೆ. ಅಂದರೆ ಮೊದಲನೇ ಸ್ಟೆಪ್ಪು, ಮೊದಲನೇ ಆರ್ಚ್ ಅನ್ನೋದನ್ನ ಮುಗಿಸ್ಮೇಲೆ 2ನೇ ಬಾರಿ ನಾವು ಈ ಥರನೇ ಲಾಕ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಅದಾದ ನಂತರ ಅಗೇನ್ 2ನೇ ಸುತ್ತು ಆರ್ಚ್ ಅನ್ನೋದನ್ನ ಮಾಡಿರ್ತೀವಿ. 2ನೇ ಸುತ್ತು ಆರ್ಚ್ ಆದ ನಂತರ ಅಗೇನ್ ಈ ಥರ ಒಂದು ಲೈನ್ ಅನ್ನೋದನ್ನ ಬೇಸ್ ಅನ್ನೋದನ್ನ ಮಾಡಿದರೆ ಮಾತ್ರನೇ 3ನೇ ಲೈನ್ ಅನ್ನೋದನ್ನ ಶುರು ಮಾಡೋಕ್ಕೆ ಆಯ್ತದೆ. ನೀವು ಬೇಕು ಅಂದರೆ ಇಲ್ಲಿಗೇನು ಕೂಡ ನಿಲ್ಲಿಸ್ಬೋದು, ಇಲ್ಲ ಅಂದರೆ ಇನ್ನೂ ಒಂದು ಲೈನ್ ಕೂಡ ಎಕ್ಸ್ಟ್ರಾ ಅನ್ನೋದನ್ನ ಮಾಡ್ಬೋದು. ಅಂದರೆ 2 ಲೈನ್ ಸಾಕು ಅಂದರೆ 2 ಲೈನ್ಗೆ ನಿಲ್ಲಿಸ್ಬೋದು, ಇಲ್ಲ ಇನ್ನೂ ಒಂದು ಸ್ಟೆಪ್ ಎಕ್ಸ್ಟೆಂಡ್ ಮಾಡ್ತೀನಿ ಅಂದರೆ ಖಂಡಿತ ನೀವು ಎಕ್ಸ್ಟೆಂಡ್ ಅನ್ನೋದನ್ನ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೋಡಿ, ಈಗ 3 ಚೈನ್ ಅಷ್ಟು ಗ್ಯಾಪ್ ಅನ್ನೋದನ್ನ ಬಿಟ್ಟು ಅಲ್ಲಿಂದ ನಾವು 4 ಚೈನನ್ನು ಹಾಕ್ತಾ ನೆಕ್ಸ್ಟ್ ಆರ್ಚಿಗೆ 3 ಚೈನ್ ಗ್ಯಾಪ್ ಅನ್ನೋದನ್ನ ಬಿಟ್ಟು 4ನೇ ಚೈನ್ ಗ್ಯಾಪಿಗೆ ನಾವು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಹೀಗೇ ಎಲ್ಲ ಆರ್ಚ್ ಅನ್ನೋದನ್ನ ಮುಗಿಸ್ಬಿಟ್ಟು ತೋರಿಸ್ತೀನಿ. ನೋಡಿ, ಇದು ಬಂದು ಕೊನೆ ಸ್ಟೆಪ್ಪು. ಹಾಗೆಯೇ ಇದಕ್ಕೆ ಮೇಲೆ ಮಾಡಿದರೆ ಕೂಡ ನಮಗೆ ಡಿಸೈನ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಬೇಕು ಅಂದರೆ 2 ಸ್ಟೆಪ್ಪಲ್ಲೇ ಸ್ಕಿಪ್ ಮಾಡಿ, ಇಲ್ಲ ಅಂದರೆ ಈಗ ನಾನು ಮಾಡಿದ್ದೀನಲ್ಲ ಆ ಥರ ಮಾಡಿಕೊಂಡು ಡಿಸೈನ್ ಅನ್ನೋದನ್ನ ಕಂಪ್ಲೀಟ್ ಮಾಡಿ. ಸೊ ಒಂದು ಆ ಕಲರು ಒಂದು ಈ ಕಲರ್ ಆ ಥರ ಯೂಸ್ ಮಾಡಿದ್ದೆ. ಸೊ ಮಿಡಲ್ಗೆ ರೆಡ್ ಹಾಕಿದ್ನಲ್ವ, ಸೊ ಅದಕ್ಕೆ ಕೊನೆ ಸ್ಟೆಪ್ಪಿಗೆ ಎಲ್ಲೋ ಅನ್ನೋದನ್ನ ಮಾಡಿ ಫಿನಿಶ್ ಮಾಡ್ತಾಯಿದ್ದೀನಿ. ಇದು ಬಂದು ಆ್ಯಸ್ ಯೂಶ್ವಲ್ ನಾವು 2 ಸ್ಟೆಪ್ಪಲ್ಲಿ ಆರ್ಚ್ ಅನ್ನೋದನ್ನ ಹೇಗೆ ಕ್ರಿಯೇಟ್ ಮಾಡಿದ್ವು ಅದೇ ಥರ ಆರ್ಚ್ ಅನ್ನೋದನ್ನ ಕ್ರಿಯೇಟ್ ಮಾಡಿ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ, ಬೀಡ್ ಅನ್ನೋದನ್ನ ಇನ್ಸೆಟ್ ಮಾಡ್ತಾ. ಸೊ ಈಗ ಬೀಡ್ ಇನ್ಸೆಟ್ ಮಾಡ್ತಿರೋ ವಿಡಿಯೋ ಅನ್ನೋದನ್ನ ನೀವು ನೋಡ್ತಾ ಇರೋದು. ಸೊ ಆಲ್ರೆಡಿ ನಾನು ಆರ್ಚ್ ಅನ್ನೋದನ್ನ ಮುಗಿಸ್ಬಿಟ್ಟೆ. ಸೊ ಇಲ್ಲಿ ಬಂದು ನಾವು ಹೇಗೆ ಮಾಡಿದ್ದೀವಿ ಅಂದರೆ, ಪ್ರೀವಿಯಸ್ ಆರ್ಚ್ಗಳಲ್ಲಿ ನಾವು ನೆಕ್ಸ್ಟ್ ಆರ್ಚ್ ಅನ್ನೋದನ್ನ ಮಾಡಬೇಕಾದ್ರೆ ಸಿಂಗಲ್ ಚೈನನ್ನು ಹಾಕಿ ನೆಕ್ಸ್ಟ್ ಆರ್ಚ್ ಅನ್ನೋದನ್ನ ಕಂಟಿನ್ಯೂ ಮಾಡ್ತಾಯಿದ್ವಲ್ಲ, ಆ ಥರ ಇಲ್ಲದೆ ಒಂದು ಚಿಕ್ಕ ಒಂದು ಚೇಂಜ್ ಅನ್ನೋದನ್ನ ಮಾಡಿದ್ದೀವಿ ಇಲ್ಲಿ. ಹೇಗೆ ಅಂದರೆ, ಒಂದು ಆರ್ಚ್ ಅನ್ನೋದು ಆದಮೇಲೆ ನಾವು 3 ಚೈನನ್ನು ಹಾಕಿ ನೆಕ್ಸ್ಟ್ ಲಾಕಿಗೆ ಲಾಕ್ ಅನ್ನೋದನ್ನ ಮಾಡಿರ್ತೀವಿ. ಈಗ ಮಾಡ್ತಾಯಿದ್ದೀನಿ ನೋಡಿ ಆ ಥರ. ಈಗ ನಾನು ಆರ್ಚ್ ಮಾಡಿದೆ, ಆರ್ಚ್ ಆದಮೇಲೆ 3 ಚೈನನ್ನು ಹಾಕಿ ನೆಕ್ಸ್ಟ್ ಸಿಂಗಲ್ ಚೈನ್ ಮಧ್ಯದಲ್ಲಿ ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ಇಲ್ಲಿಂದ ನಾವು ಒಂದು ಬೀಡು, ಒಂದು ಸಿಂಗಲ್ ಚೈನು, ಒಂದು ಬೀಡು, ಒಂದು ಸಿಂಗಲ್ ಚೈನ್, ಅಂದರೆ ಒಂದು ವಿತೌಟ್ ಬೀಡು ಒಂದು ಬೀಡು, ಆ ಥರ ನಾವು ಈ ಲಾಸ್ಟ್ ಸ್ಟೆಪ್ಪಲ್ಲಿ ಮಾಡಬೇಕಾಗುತ್ತೆ. ಯಾಕೆ ನಾವು ಈ 3 ಚೈನನ್ನು ಹಾಕ್ತಾಯಿದ್ದೀವಿ ಅಂತ ಹೇಳ್ತೀನಿ. ಈಗ ನೋಡಿ, ಒಂದು ಬೀಡನ್ನು ಇನ್ಸೆಟ್ ಮಾಡಿ ವಿತೌಟ್ ಬೀಡಿಂದ ಒಂದು ಲಾಕ್ ಅನ್ನೋದನ್ನ ಮಾಡಿದೆ. ಅಗೇನ್ ಸ್ವಲ್ಪ ದಾರನನ್ನು ಮೇಲೆ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡು ಗೋಲ್ಡ್ ಕಲರಲ್ಲಿ ತಗೊಳ್ತಾ ಇದ್ದೀನಿ ನಾನಿಲ್ಲಿ. ಯಾಕೆಂದರೆ ಗೋಲ್ಡ್ ಫಿನಿಶಿಂಗ್ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ಗೋಲ್ಡ್ ಕಲರ್ ಬೀಡನ್ನು ಇನ್ಸೆಟ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮಧ್ಯಕ್ಕೇ ನಾನು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಒಂದು ಬೀಡು, ಒಂದು ವಿತೌಟ್ ಬೀಡು ಅಂತ ನಮಗೆ ಈ ಒಂದು ಲೈನನ್ನು ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗತ್ತೆ.
3 ಚೈನ್ ಹೇಳಿದ್ನಲ್ವ, 3 ಚೈನ್ ಯಾಕೆ ಅಂದರೆ ನಾವು ಇಲ್ಲಿ ಬೇಕು ಅಂದರೆ ಕುಚ್ಚನನ್ನು ಕಟ್ಕೋಬೋದು, ಬೇಡ ಅಂದರೆ ನಮಗೆ ಆ 3 ಚೈನ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಕಸ್ಟಮರ್ ನನಗೆ ಕುಚ್ಚನದು ಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಆಲ್ರೆಡಿ ಇದು ಗ್ರ್ಯಾಂಡ್ ಡಿಸೈನ್ ಆಗಿದೆ, ಹಾಗೆ ನಾವು ಕುಚ್ಚನನ್ನು ಕಟ್ಟಕ್ಕೆ ಹೋಗಿ ಹಾಳು ಮಾಡಿಬಿಡ್ತೀವಿ. ಸೊ ಅದಕ್ಕೆ ನಾವು ಒಂದು ಆರ್ಚನನ್ನು ಬಿಟ್ಟು ಒಂದು ಆರ್ಚಿಗೆ ಕುಚ್ಚನನ್ನು ಕಟ್ಟೋಣ ಅಂತ ಡಿಸೈಡ್ ಮಾಡಿ, ಒಂದು ಆರ್ಚಿಗೆ 3 ಚೈನ್ ಆದರೆ ಒಂದು ಆರ್ಚ್ ಆದ ನಂತರ 3 ಚೈನನ್ನು ಹಾಕ್ತೀರಾ. ಹಾಗೆಯೇ ನಾವು ಪ್ರೀವಿಯಸ್ ಆರ್ಚ್ಗಳಲ್ಲಿ ಸಿಂಗಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾ ಆರ್ಚನನ್ನು ಸ್ಟಾರ್ಟ್ ಮಾಡಿದ್ವಲ್ಲ, ಆ ಥರ ಮಾಡ್ಕೊಳ್ತಾ ಇದ್ದೀವಿ. ಈಗ ನೋಡಿ ನಿಮಗೆ ಅರ್ಥ ಆಗುತ್ತೆ. ಈ ಕೊನೆ ವಿಡಿಯೋನ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಾನು ಹೇಳಿರೋದು ನಿಮಗೆ ಅರ್ಥ ಆಗಿಲ್ಲ ಅಂದರೂ ಖಂಡಿತ ನಾನು ಮಾಡ್ತಿರೋದು ನೀವು ಅಬ್ಸರ್ವ್ ಮಾಡಿದ್ದೀರಂದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದು ಲಾಸ್ಟ್ ಬೀಡು ಅಂದರೆ 12 ಡಬಲ್ ಕ್ರೋಶೆ ಅನ್ನೋದನ್ನ ಹಾಕಿದ್ವಲ್ಲ. ಸೊ 12 ಡಬಲ್ ಕ್ರೋಶೆಗೆ ಖಂಡಿತ 6 ಬೀಡ್ ಅನ್ನೋದು ಬರುತ್ತೆ. ಇಲ್ಲಾಂದರೆ 5 ಬೀಡ್ ಹಾಕ್ಕೊಂಡ್ರೆ ಕೂಡ ನಿಮಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಈಗ ನೋಡಿ ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ಪ್ರೀವಿಯಸ್ ನಾವು ಮಾಡಬೇಕಾದ್ರೆ 3 ಚೈನ್ ಹಾಕಿದ್ದು ಇಲ್ಲಿಗೆ. ಈಗ ನೋಡಿ ನಾನು 3 ಚೈನನ್ನು ಹಾಕಲ್ಲ, ಹಾಗೆಯೇ ಸಿಂಗಲ್ ಕ್ರೋಶೆ ಅನ್ನೋದನ್ನ ಮಾಡಿಕೊಂಡು ನೆಕ್ಸ್ಟ್ ಆರ್ಚಿಗೆ ನಾವು ಬೀಡನ್ನು ಸಿಂಗಲ್ ಲಾಕ್ ಮಾಡ್ತಾ ಹೋಗೋಣ. ಸೊ ಈಗ ನೋಡಿ ಸಿಂಗಲ್ ಲಾಕ್ ಮಾಡಿದೆ. ಸಿಂಗಲ್ ಲಾಕ್ ಆದ ನಂತರ ನಾವು ಬೀಡನ್ನು ಇನ್ಸರ್ಟ್ ಮಾಡೋಣ. ಸೊ ಕಾನ್ಸೆಪ್ಟ್ ಇಷ್ಟೇ, ಅರ್ಥ ಆಗಿದೆ ಮೇ ಬಿ ನಿಮಗೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿಂದ ನಾನೀಗ ಬೀಡನ್ನು ಇನ್ಸರ್ಟ್ ಮಾಡ್ತಾ ಈ ಲೈನನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಒಂದು ಆರ್ಚಿಗೆ 3 ಚೈನನ್ನು ಹಾಕಿ ಅದೇ ಪ್ಲೇಸಿಗೆ ಯಾವುದು ಪ್ಲೇಸ್ ನೀವು ದೂರ ಅಲ್ಲದು ಮಾಡ್ಕೊಳ್ತೀರಾ, ಎಲ್ಲಿಗೆ ಲಾಕ್ ಮಾಡಿದ್ರು ಆರ್ಚ್ ಲಾಕ್ ಎಲ್ಲಿಗೆ ಮಾಡಿದ್ರು ಆರ್ಚ್ ಲಾಕ್ ಆದ ನಂತರನೇ 3 ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಪಕ್ಕದ ಒಂದು ಸಿಂಗಲ್ ಚೈನಿಗೆ ನೀವು ಲಾಕ್ ಅನ್ನೋದನ್ನ ಮಾಡಿ ಸಾಕು. ಹಾಗೆಯೇ ಆರ್ಚ್ ಅನ್ನೋದು ಮುಗಿಸಿದ ನಂತರ ನೀವು ಸಿಂಗಲ್ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ಅಗೇನ್ ಅಲ್ಲಿಂದನೇ ಹಾಗೆ ಈ ಥರ ಬೀಡನ್ನು ಇನ್ಸರ್ಟ್ ಮಾಡ್ತಾ ಡಿಸೈನನ್ನು ಕಂಟಿನ್ಯೂ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಈಗ ನೋಡಿ ನಾನು ವಿತೌಟ್ ಲೈನ್ ಮಾಡ್ತಾ ಇದ್ದೀನಲ್ಲ, ಅಂದರೆ ನಿಮಗೆ ಹೇಳಿದ್ನಲ್ವ ಫಸ್ಟು 3 ಚೈನ್ ಹಾಕಿದ್ದೆ, ಅದಾದಮೇಲೆ ಒಂದು ಆರ್ಚ್ ಮಾಡಿದೆ, ಅದಾದಮೇಲೆ 3 ಚೈನ್ ಇಲ್ದೇ ಲಾಕ್ ಮಾಡಿ ಈಗ ಆರ್ಚ್ ಮಾಡ್ತಾಯಿದ್ದೀನಿ ಅಂತ. ಸೊ ಈಗ 3 ಚೈನ್ ಇಲ್ದೇ ಆರ್ಚ್ ಮಾಡಿದ್ವಲ್ಲ, ಈಗ ನಾವು ಈ ಆರ್ಚ್ ಆದಮೇಲೆ ನಾನು 3 ಚೈನನ್ನು ಹಾಕ್ತೀನಿ. ಹಾಕಿಬಿಟ್ಟು ನಾನು ನೆಕ್ಸ್ಟು ಸಿಂಗಲ್ ಚೈನಿಗೆ ಲಾಕ್ ಅನ್ನೋದನ್ನ ಮಾಡ್ತಾ ಡಿಸೈನನ್ನು ಮುಗಿಸ್ತೀನಿ. ಸೊ ನಿಮ್ಗೆ ಅರ್ಥ ಆಗಿದೆ, ಖಂಡಿತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೋಪ್ ನಾನು ಅರ್ಥ ಮಾಡಿಸಿದ್ದೀನಿ ಅಂತ ಕೂಡ ಅಂದ್ಕೊಳ್ತೀನಿ. ನನಗೆ ಎಷ್ಟು ಮಾತ್ರ ನಿಮ್ಗೆ ಅರ್ಥ ಮಾಡಿಸಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ವಿಡಿಯೋನ ನೀವು ಸ್ಲೋ ಮಾಡಿ ನೋಡಿ, ಖಂಡಿತ ನಿಮಗೆ ಅರ್ಥ ಅನ್ನೋದು ಆಗುತ್ತೆ. ಸೊ ನೋಡಿ ಆರ್ಚ್ ಮುಗೀತು. ಆರ್ಚ್ ಮುಗಿದ್ಮೇಲೆ ನಾನು ಇಲ್ಲಿಗೆ 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟೇ, ವಿಡಿಯೋ ತುಂಬ ಲೆಂತಿ ಬಂದಿದೆ. ಸೊ ಹೋಪ್ ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ಟಾಸಲ್ಸ್ ಅನ್ನೋದು ಕಟ್ಟೋದಿದೆ, ಕಟ್ಬಿಟ್ಟು ಸ್ಟೋನ್ ಚೈನ್ ಆಗಲಿ ಬಾಲ್ ಚೈನ್ ಆಗಲಿ ಪೇಸ್ಟ್ ಮಾಡೋದಿದೆ. ಪೇಸ್ಟ್ ಮಾಡಿ ವಿಡಿಯೋ ಔಟ್ಪುಟ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಗಾಯ್ಸ್, ಇದು ಬಂದು ಇವತ್ತಿನ ಡಿಸೈನ್ ಆಗಿದೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಸಿಯಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಬಂದು ನಾವು ಹೇಗಿಲ್ಲ ಅಂದರೆ 1000 ಮೇಲೆ ಚಾರ್ಜ್ ಅನ್ನೋದನ್ನ ಮಾಡ್ಬೋದು. ಸೊ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫಾಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.